ಮಹಾಲಕ್ಷ್ಮಿಯೈ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನವದುರ್ಗೆಯರ ಆಶೀರ್ವಾದವನ್ನು ಪಡೆದು ನಿಮ್ಮ ಮನಸ್ಸಿನ ಇಷ್ಟಾರ್ಥ ಸಿದ್ಧಿಗಾಗಿ ನವರಾತ್ರಿಯ ಸಂದರ್ಭದಲ್ಲಿ ಪಠಿಸಬೇಕಾದಂತಹ ಮಂತ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ಅದರ ಜೊತೆಗೆ ನವರಾತ್ರಿಯ 9 ದೇವಿಯ ಅವತಾರಗಳು, ನವಬಣ್ಣಗಳ ಮಹತ್ವ, ಯಾವ ದಿನದಂದು ಯಾವ ದೇವಿಯ ಆರಾಧನೆಯನ್ನು ಮಾಡುವುದರ ಮೂಲಕ ದುರ್ಗಾ ಮಾತೆಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಬಹುದು ಎಂಬಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ನವರಾತ್ರಿಯ ಹಬ್ಬವು ಹಿಂದೂ ಸಂಸ್ಕೃತಿಯಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಈ ಪವಿತ್ರವಾದಂತಹ ಹಬ್ಬವು ದೈವಿಕವಾದಂತಹ ಸ್ತ್ರೀ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ದುರ್ಗಾದೇವಿಯ ವಿಭಿನ್ನವಾದಂತಹ ರೂಪಗಳನ್ನು ಪ್ರತಿನಿಧಿಸುವಂತಹ ಹಬ್ಬವಾಗಿದೆ. 9 ದಿನಗಳ ದೇವಿಯ ಅವತಾರ ಹಾಗೂ ಆಯಾ ದಿನದ ಬಣ್ಣಗಳ ಪ್ರಾಮುಖ್ಯತೆಯನ್ನು ನೋಡೋಣ. ಮೊದಲಿಗೆ ನವರಾತ್ರಿ ಹಬ್ಬ ಪ್ರಾರಂಭವಾಗುವುದು ಅಕ್ಟೋಬರ್ 3 ಗುರುವಾರದಿಂದ ಪ್ರಾರಂಭ ಆಗಿ ಅಕ್ಟೋಬರ್ 11 ಶುಕ್ರವಾರದವರೆಗೂ ಇದೆ. ವಿಜಯದಶಮಿ ಅಕ್ಟೋಬರ್ 12 ಶನಿವಾರದಂದು ಆಚರಣೆಯನ್ನು ಮಾಡಲಾಗುತ್ತದೆ. ನವರಾತ್ರಿಯ ಮೊದಲನೆಯ ದಿನ ಅಕ್ಟೋಬರ್ 3ರಂದು ಪ್ರಾರಂಭವಾಗಲಿದೆ. ಶೈಲಪುತ್ರಿ ಅವತಾರವನ್ನು ಆರಾಧನೆ ಮಾಡಲಾಗುತ್ತದೆ. ಈ ದಿನದ ಬಣ್ಣ ಹಳದಿ ಬಣ್ಣ. ಹಳದಿ ಬಣ್ಣ ಕಲಿಕೆ ಹಾಗೂ ಜ್ಞಾನದ ಬಣ್ಣವೆಂದೇ ಕರೆಯಲಾಗಿದೆ. ನೀವು ಈ ದಿನ ದೇವರಿಗೆ ಹಳದಿ ಬಣ್ಣದ ಹೂಗಳನ್ನು ಸಮರ್ಪಿಸಿ ಶೈಲಪುತ್ರಿಯ ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ಎರಡನೆಯ ದಿನ ಅಕ್ಟೋಬರ್ 4 ಶುಕ್ರವಾರದಂದು ಬ್ರಹ್ಮಚಾರಿಣಿ ದೇವಿಯ ಅವತಾರವಾಗಿದೆ. ಈ ದಿನ ನೀವು ಹಸಿರು ಬಣ್ಣದ ಬಟ್ಟೆಗಳನ್ನು ಧಾರಣೆಯನ್ನು ಮಾಡಿ, ಹಸಿರು ಬಣ್ಣ ಸಮೃದ್ಧಿಯ ಸಂಕೇತವಾಗಿದೆ. ಈ ಬಣ್ಣ ಹೊಸ ಆರಂಭ, ಬೆಳವಣಿಗೆ ಮತ್ತು ಫಲವತ್ತತೆಯನ್ನು ಸಂಕೇತಿಸುತ್ತದೆ. ಮೂರನೆಯ ದಿನ ಅಕ್ಟೋಬರ್ 5 ಶನಿವಾರದಂದು ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ಮಾಡಬೇಕಾಗುತ್ತದೆ. ಈ ದಿನ ಬೂದು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕಾಗುತ್ತದೆ. ಈ ಬಣ್ಣ ಶಾಂತ ಸ್ವರೂಪ ಹಾಗೂ ಸೊಗಸಾದ ವರ್ಣವಾಗಿದೆ. ಇದು ಪಾರ್ವತಿ ದೇವಿಯ ಮೂರನೆಯ ರೂಪ ಮತ್ತು ಅವಳ ವಿವಾಹಿತ ರೂಪ. ನಿಮ್ಮ ಜೀವನದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಈ ದೇವಿಯ ಆರಾಧನೆಯನ್ನು ಮಾಡಿ. ನಾಲ್ಕನೆಯ ದಿನ ಈ ದಿನ ಕೂಷ್ಮಾಂಡ ದೇವಿಯ ಅವತಾರವಾಗಿದೆ. ಕೂಷ್ಮಾಂಡ ದೇವಿಯ ಅನುಗ್ರಹಕ್ಕಾಗಿ ಕಿತ್ತಳೆ ಬಣ್ಣ ಅಥವಾ ಕೇಸರಿ ಬಣ್ಣ, ಆರೆಂಜ್ ಕಲರ್ ವಸ್ತ್ರಗಳನ್ನು ನೀವು ಧರಿಸಿಕೊಳ್ಳಿ. ಕೇಸರಿ ಬಣ್ಣ ಉಷ್ಣತೆ ಹಾಗೂ ಬೆಂಕಿಯ ಸ್ವರೂಪ ಹಾಗೂ ಶಕ್ತಿಯ ಸಂಕೇತವೆಂದೇ ಕರೆಯಲಾಗಿದೆ. ಈ ಬಣ್ಣವು ನಿಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸವನ್ನು, ಮನೋಧೈರ್ಯವನ್ನು ಹೆಚ್ಚಾಗಿಸಿಕೊಳ್ಳಲು ಕಿತ್ತಳೆ ಬಣ್ಣ ಸಹಕಾರಿಯಾಗಿದೆ. ಐದನೇ ದಿನ ಈ ದಿನ ಸ್ಕಂದ ಮಾತೆಯ ಅವತಾರವನ್ನು ಆರಾಧನೆ ಮಾಡಲಾಗುತ್ತದೆ. ಸ್ಕಂದ ಮಾತೆಯ ಅನುಗ್ರಹಕ್ಕಾಗಿ ಈ ದಿನ ಬಿಳಿ ಬಣ್ಣ ಅಥವಾ ಶ್ವೇತ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕಾಗುತ್ತದೆ. ಬಿಳಿ ಬಣ್ಣ ಅಂದರೆ ಶಾಂತಿ ಹಾಗೂ ಪ್ರಶಾಂತತೆಯ ಸಂಕೇತವಾಗಿದೆ. ಆರನೆಯ ದಿನ ಈ ದಿನ ಕಾತ್ಯಾಯಿನಿ ದೇವಿಯ ಸ್ವರೂಪವನ್ನು ಆರಾಧಿಸಲಾಗುತ್ತದೆ. ಕಾತ್ಯಾಯಿನಿ ದೇವಿಯ ಅನುಗ್ರಹಕ್ಕಾಗಿ ನೀವು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಳ್ಳಿ. ಕೆಂಪು ಬಣ್ಣವು ಅತ್ಯಂತ ಶಕ್ತಿಶಾಲಿಯಾದಂತಹ ಬಣ್ಣವಾಗಿದೆ. ಏಳನೆಯ ದಿನ ಈ ದಿನ ಕಾಳರಾತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಕಾಳರಾತ್ರಿ ದೇವಿಯ ಅನುಗ್ರಹಕ್ಕಾಗಿ ಈ ದಿನ ರಾಯಲ್ ಬ್ಲೂ ಅಂದರೆ ರಾಯಲ್ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಳ್ಳಿ. ರಾಯಲ್ ಬ್ಲೂ ಬಣ್ಣ ಶ್ರೀಮಂತಿಕೆ ಹಾಗೂ ಪ್ರಶಾಂತತೆಯನ್ನು ಪ್ರತಿನಿಧಿಸುತ್ತದೆ. ನವರಾತ್ರಿಯ ಸಮಯದಲ್ಲಿ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡುವುದರಿಂದ ಆರೋಗ್ಯ ಮತ್ತು ಸಂಪತ್ತನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದಾಗಿದೆ. ಎಂಟನೆಯ ದಿನ ಮಹಾಗೌರಿಯ ಅವತಾರವನ್ನು ಪೂಜಿಸಲಾಗುತ್ತದೆ. ಈ ದಿನ ಗುಲಾಬಿ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಳ್ಳಿ. ಮಹಾಗೌರಿಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿರುವಂತಹ ದುಃಖಗಳು, ಕಷ್ಟಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಳಬಹುದು. 9ನೆಯ ದಿನ ಈ ದಿನ ಸಿದ್ಧಿದಾತ್ರಿಯನ್ನು ಆರಾಧನೆ ಮಾಡಲಾಗುತ್ತದೆ. ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ, ದಾತ್ರಿ ಎಂದರೆ ಕೊಡುವವಳು, ಮನುಷ್ಯರಿಗೆ ಅಲೌಕಿಕ ಶಕ್ತಿಯನ್ನು ಕೊಡುವವಳು ಎಂದರ್ಥ. ಸಿದ್ಧಿದಾತ್ರಿ ದೇವಿಯು ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಜನರನ್ನು ಆಶೀರ್ವದಿಸುತ್ತಾಳೆ. ನವರಾತ್ರಿಯ 9ನೇ ದಿನ ನೇರಳೆ ಬಣ್ಣ, ವೈಲೆಟ್ ಬಣ್ಣ ಅಂತಲೂ ಕರೀತೇವೆ. ಈ ನೇರಳೆ ಬಣ್ಣದ ವಸ್ತ್ರವನ್ನು ಧರಿಸಿ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ನಿಮ್ಮ ಮನಸ್ಸಿನ ಇಷ್ಟಾರ್ಥ ಸಿದ್ಧಿಗಾಗಿ ಜಗನ್ಮಾತೆಯ ಈ ದುರ್ಗಾ ಮಂತ್ರವನ್ನು ಈ 9 ದಿನಗಳಲ್ಲಿ 1 ಲಕ್ಷ ಜಪ ಮಾಡಬೇಕಾಗುತ್ತದೆ. ಯಾರು ಈ ನವರಾತ್ರಿಯ ಸಂದರ್ಭದಲ್ಲಿ ಈ ದುರ್ಗಾ ಮಂತ್ರವನ್ನು ಪಠಿಸುತ್ತಾರೋ ಅವರ ಇಷ್ಟಾರ್ಥ
ಸಿದ್ಧಿಯಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ನಿಮ್ಮ ಸಾತ್ವಿಕ ಇಚ್ಛೆಗಳನ್ನು ಈ 9 ದಿನಗಳಲ್ಲಿ ದೇವಿಯ ಮುಂದೆ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತದೆ. ಒಂದೇ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನೀವು. ಈ 10 ದಿನಗಳಲ್ಲಿ 1,00,000 ದುರ್ಗಾ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಮಂತ್ರ ಹೀಗಿದೆ: ಓಂ ರೀಂ ದುಂ ದುರ್ಗಾಯೈ ನಮಃ. ಓಂ ರೀಂ ದುಂ ದುರ್ಗಾಯೈ ನಮಃ. 1,00,000 ಜಪ ಮಾಡಬೇಕಾಗುತ್ತೆ. ಟೈಮ್ ಲಿಮಿಟ್ ಇಲ್ಲ. ಬೆಳಿಗ್ಗೆ ನೀವು ನಿಮ್ಮ ನಿತ್ಯ ಕರ್ಮಗಳನ್ನು, ಸ್ನಾನಾದಿಗಳನ್ನು ಮುಗಿಸಿಕೊಂಡು ಅಕ್ಟೋಬರ್ 3ರಿಂದ ಪ್ರಾರಂಭವನ್ನು ಮಾಡಬಹುದು. ಅಕ್ಟೋಬರ್ 12ರವರೆಗೂ ಯಾರು ದುರ್ಗಾ ಮಂತ್ರವನ್ನು ಪಠನೆ ಮಾಡ್ತೀರೋ ಮುಂದಿನ 90 ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಖಂಡಿತವಾಗಿಯೂ ನೆರವೇರಿಸಿಕೊಡ್ತಾಳೆ ಆ ದುರ್ಗಾ ತಾಯಿ, ದುರ್ಗಾ ಮಾತೆ. ಆರೋಗ್ಯಕ್ಕಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬಹುದು. ಉತ್ತಮವಾದಂಥ ಕೆಲಸ ಸಿಗಲು, ಜಾಬ್ ಮತ್ತು ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಲಾಭವನ್ನು ಕಂಡುಕೊಳ್ಳಲು, ವಿವಾಹಕ್ಕಾಗಿ ಎಷ್ಟೇ ಪ್ರಯತ್ನಿಸಿದರೂ ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನುವವರು ಈ ದುರ್ಗಾ ಮಂತ್ರವನ್ನು, ವಿದ್ಯಾರ್ಥಿಗಳು ಸಹ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಕಾಣಲು ದುರ್ಗಾ ಮಂತ್ರವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಪಠಿಸಿ ನಿಮ್ಮ ಜೀವನದಲ್ಲಿ ಚಮತ್ಕಾರವನ್ನು ಖಂಡಿತವಾಗಿಯೂ ನೋಡ್ತೀರಾ. ಈ ನವರಾತ್ರಿಯನ್ನು ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಆಚರಣೆಯನ್ನು ಮಾಡಿ ಆ ದುರ್ಗಾ ಮಾತೆಯ ಅನುಗ್ರಹವನ್ನು ಪಡೆದುಕೊಳ್ಳಿ. ಆ ದುರ್ಗಾ ಮಾತೆಯು ಎಲ್ಲರಿಗೂ ಆಯುರ್, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಗಳನ್ನು ಕೊಟ್ಟು ನಿಮ್ಮ ಮನಸ್ಸಿನ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ಆ ದುರ್ಗಾದೇವಿಯಲ್ಲಿ ಪ್ರಾರ್ಥಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.